28 ಜನರ ಇತಿಹಾಸದಲ್ಲಿ ಫಸ್ಟ್ ಬಾರಿ ಅಮಾನತ್ ಮಾಡಿದ್ದಾರೆ. ನೋಡಿ, ಇವತ್ತು ದೇಶ ನಡೀತಾ ಇರೋದು ನೋಡ್ತಾ ಇದ್ದೀರಲ್ಲ. ಪಾರ್ಲಿಮೆಂಟಲ್ಲಿ ಉತ್ತರ ಕೊಡೋದಿಲ್ಲ, ಪಾರ್ಲಿಮೆಂಟ್ ಹೊರಗಡೆ ಉತ್ತರ ಕೊಡ್ತಾರೆ. ಪಾರ್ಲಿಮೆಂಟ್ ಇದು ಈ ವಿಚಾರದ ಬಗ್ಗೆ, ಗಂಭೀರ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಯಾರು ಕೇಳ್ತಾ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಇದಕ್ಕೆ ಯಾರು ಹೊಣೆ ಆಗಿದ್ದಾರೆ ಅವ್ರ ಮೇಲೆ ಏನೂ ಕ್ರಮ ಇಲ್ಲ. ಅವ್ರ ಮೇಲೆ ಯಾವುದೇ ರೀತಿಯ ಒಂದು ತನಿಖೆಗೆ ಅವ್ರನ್ನ ಒಳಪಡಿಸಿಲ್ಲ. ಪ್ರತಾಪ್ ಸಿಂಹನ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡೋದು ಅದು ಸರ್ವಾಧಿಕಾರ ಧೋರಣೆ. ಇವತ್ತು ರಾಜ್ಯಪಾಲರಿಗೆ ಅನೇಕ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ. ಇವತ್ತು ನಮ್ಮ ಚುನಾವಣೆ ಆಯೋಗ ಏನಾಗಿದೆ, ಇವತ್ತು IT ED CBI ಯಾವ ರೀತಿ ವರ್ತಿಸ್ತಾ ಇದೆ, ಇವತ್ತು ದೇಶದ ಎಲ್ಲ ಮುಖ್ಯ ಸಂಸ್ಥೆಗಳನ್ನು ಯಾವ ರೀತಿಯಾಗಿ ಇವತ್ತು ಹತೋಟಿಗೆ, ಇವತ್ತು ಪಾರ್ಲಿಮೆಂಟ್ಗೆ ಗೌರವನೇ ಇಲ್ಲ. ಪಾರ್ಲಿಮೆಂಟಲ್ಲಿ ನಮ್ಮ MP ಗಳನ್ನು ಮಾತಾಡೋದು ಕೂಡ ಅವಕಾಶ ಕೊಡಲ್ಲ. ಏಕಾಏಕಿ ಹೊರಗಾಗ್ತಾರೆ, ಸಸ್ಪೆಂಡ್ ಮಾಡ್ತಾರೆ, ಮತ್ತು ಇವ್ರು ಏನು ಬೇಕು ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ತಾರೆ, ಚರ್ಚೆನೂ ಆಗೋದಿಲ್ಲ. ಸೊ ಇದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ. ಹಿಂದೆ ಇವರು ಕಾಂಗ್ರೆಸ್ ಬಗ್ಗೆ ಎಮರ್ಜೆನ್ಸಿ ಬಗ್ಗೆ ಮಾತಾಡೋರು, ಇವತ್ತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ. ಇವ್ರು ಯಾರ ಮಾತು ಕೇಳೋದಿಲ್ಲ, ಯಾರಿಗೂ ಇವ್ರನ್ನ ಪ್ರಶ್ನೆಯೂ ಕೂಡ ಮಾಡೋಂಗಿಲ್ಲ. ಆ ಥರ ಪರಿಸ್ಥಿತಿ ಇವತ್ತು ಆಗೋಗಿದೆ. ಸೊ ಖಂಡಿತವಾಗಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಅಂಶಗಳು ಇವತ್ತು ಸ್ಪಷ್ಟವಾಗಿ ನಮ್ಮ ಜನರ ಮುಂದೆ ಕಾಣ್ತಾ ಇದೆ. ಯಾಕಂದರೆ ಡೆಮೋಕ್ರಸಿ ಅಂತ ಹೇಳಿದ್ರೆ ಜನರ ಪ್ರತಿನಿಧಿಗಳಿಗೆ, ಜನರ ಮಾತಿಗೆ ಬೆಲೆ ಇರಬೇಕು. ಇವತ್ತು ಭಯದ ವಾತಾವರಣ. ಯಾರು ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಭಯ ಇದೆ. ಇವತ್ತು ಯಾರಾದ ಅಧಿಕಾರಿಗಳು ಅಥವಾ ಹಿಂದಿನ ಅಧಿಕಾರಿಗಳು ಯಾರಾದ ಬುದ್ಧಿಜೀವಿಗಳು ಇವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಭಯ ಇದೆ, ನಾಳೆ ಏನಾಗುತ್ತೆ ಅಂತ. ಸೊ ಆತಂಕದಲ್ಲಿ ಜನ ಇವತ್ತು ಬದುಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಗ್ಗೆ, ಕೇಂದ್ರದ ಮುಖಂಡಗಳ ಬಗ್ಗೆ ಮಾತಾಡೋದೇ ಕಷ್ಟ ಆಗಿದೆ ಇವತ್ತು. ಅದು ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು ದೇಶದಲ್ಲಿ. ಓಕೆ, ನಿಗಮ ಮಂಡಳಿದ ಏನೋ ಹೊರಬರುತ್ತಾ ಸರ್ ಪಟ್ಟಿ? ಗೊತ್ತಿಲ್ಲ, ಅದು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೋಗಿದ್ದಾರೆ. ಚರ್ಚೆ ಮುಖಾಂತರ ಅದು ಏನು ಅವರಿಂದನೇ ನಾವು ತಿಳ್ಕೊಳ್ಬೇಕು. ಥ್ಯಾಂಕ್ಸ್.